ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಾನು ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎರಡನೇ ಎಪಿಸೋಡ್ನ ನೋಡ್ಕೊಂಡು ಬರೋಣ. ಡ್ರಾಮಾದ ಸ್ಟಾರ್ಟಿಂಗ್ ವಾಂಗ್ ಸುನಂಜಿ ಮೇಕಪ್ ಪ್ರಾಡಕ್ಟ್ನ ಒಂದೊಂದನ್ನೇ ಟೇಸ್ಟ್ ಮಾಡ್ತಾ ಚೆಕ್ ಮಾಡ್ತಿರ್ತಾನೆ. ಮತ್ತೊಂದ್ ಕಡೆ ಸುನಂಜಿ ಯಾನ್ ಜೊತೆ ಮಾತಾಡ್ತಾ ರೂಮ್ ಬರ್ತಾ ಇರ್ತಾಳೆ. ಅವಳಿಗೂ ಕೂಡ ಅನುಮಾನ ಇರುತ್ತೆ, ಇವರಿಬ್ರು ರೂಮಲ್ಲಿ ಬಿಟ್ಟಿದೀನಿ ಏನಾದ್ರೂ ಮಾಡ್ತಾರೆ ಅಂತ. ಜಿಯಾನ್ಗೆ ಸುನಂಜಿ ಬರ್ತಿರೋದು ಗೊತ್ತಾಗುತ್ತೆ. ವಾಂಗ್ಗೆ ಹೇಳ್ತಾನೆ. ಸುನಂಜಿ ಡೋರ್ ಓಪನ್ ಮಾಡ್ಕೊಂಡು ರೂಮ್ ಒಳಗಡೆ ಬರ್ತಾಳೆ. ಆದ್ರೆ ವಾಂಗ್ ಜಿಯಾನ್ ನಾವೇನು ಮಾಡೇ ಇಲ್ಲ ಅನ್ನೋ ರೀತಿ ನಿಂತಿರ್ತಾರೆ. ಸುನಂಜಿ ಚೆಲ್ಲಾಪಿಲ್ಲಿ ಆಗಿರೋ ಮೇಕಪ್ ಪ್ರಾಡಕ್ಟ್ ನ ನೋಡ್ತಿದ್ದಾಗೆ ಅವಳಿಗೆ ಗೊತ್ತಾಗುತ್ತೆ ಇವ್ರೇನೋ ಮಾಡಿದ್ದಾರೆ ಅಂತ. ವಾಂಗ್ ನಾವೇನು ಮಾಡೇ ಇಲ್ಲ ಅಂತ ಹೇಳ್ತಾನೆ. ಸುನಂಜಿ ವಾಂಗ್ ತುಟಿನ ನೋಡ್ತಾ ನಗ್ತಿರ್ತಾಳೆ. ಮತ್ತೆ ಅವರಿಗೆ ಭಯ ಪಡಿಸ್ತಾಳೆ. ನಾನ್ ಇಲ್ಲಿಂದ ಹೋಗೋದಿಕ್ಕೆ ದಾರಿ ಸಿಗೋವರೆಗೂ ನಿಮಗೆ ಆಂಟಿಡೋಟ್ ಸಿಗೋದಿಲ್ಲ, ಮತ್ತೆ ನಿಮ್ ಬುದ್ಧಿವಂತಿಕೆನ ತೋರ್ಸೋ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ಜಿಯಾನ್ ಸುನಂಜಿ ಪಕ್ಕ ಬರ್ತಿರ್ಬೇಕಾದ್ರೆ ಅವಳು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಳೆ, ಇವ್ನ್ಗೇನಾದ್ರೂ ಗೊತ್ತಾಗ್ಬಿಡ್ತಾ ನನ್ನ ಹತ್ರ ಆಂಟಿಡೋಟ್ ಇಲ್ಲ, ಬರೀ ಡ್ರಾಮಾ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಜಿಯಾನ್ ಅವಳಿಗೆ ಒಂದು ಏಟನ್ನ ಕೊಟ್ಟು ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅವಳನ್ನ ಒಂದು ಚೇರ್ ಅಲ್ಲಿ ಕಟ್ಟಾಕಿರೋದನ್ನ ನೋಡ್ತೀವಿ. ಅವಳಿಗೆ ಪ್ರಜ್ಞೆ ಬಂದಿರುತ್ತೆ. ನಾನು ಎಲ್ಲಿದ್ದೀನಿ ಅಂತ ಹೇಳಿ ಕೂಗ್ತಾ ಇರ್ತಾಳೆ. ಆಗ ಜಿಯಾನ್, ರಾಜ್ಕುಮಾರಿ ನೀವು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದೀರಾ, ಒಂದ್ ವಿಷಯ ಅಂತೂ ಕ್ಲಿಯರ್ ಆಯ್ತು, ನೀವು ರಾಜ್ಕುಮಾರಿ ಅಲ್ಲ ಅಂತ ಆಂಟಿಡೋಟ್ ನ ಕೊಟ್ಬಿಡಿ, ಇಲ್ಲ ಅಂದ್ರೆ ನನ್ನ ಕೈಲಿಂದಲೇ ನಿಮ್ ಡೆತ್ ಆಗುತ್ತೆ. ಆಗ ಸುನಂಜಿ ಹೇಳ್ತಾಳೆ, ನಾನು ಮೊದ್ಲಿಂದಲೇ ಹೇಳ್ತಾ ಇದ್ದೀನಿ ನಾನು ರಾಜ್ಕುಮಾರಿ ಅಲ್ಲ ಅಂತ. ನೀನು ನನ್ನನ್ನ ಸಾಯಿಸ್ತೀಯ, ನೀನು ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ನನ್ ಜೊತೆ ನೀನು ವಾಂಗ್ ಇಬ್ರು ಕೂಡ ಸಾಯ್ತೀರಾ. ಒಂದ್ಸಾರಿ ಯೋಚನೆ ಮಾಡು, ನಾವಿಬ್ರು ಕೂತ್ಕೊಂಡು ಮಾತಾಡೋಣ. ಆಗ ಜಿಯಾಂಗ್ ಹೇಳ್ತಾನೆ, ನಾನು ನೀನ್ ಹೇಳ್ದಾಗೆಲ್ಲ ಕೇಳಿದ್ದೀನಿ, ನನಗೆ ಆಂಟಿಡೋಟ್ ನ ಕೊಡ್ಬೇಡ, ಆದ್ರೆ ವಾಂಗ್ ಕೊಡು ಪ್ಲೀಸ್, ಅವನು ಜೀವದ ಜೊತೆ ಆಟ ಆಡ್ಬೇಡ. ಜಿಯಾನ್ ಮಾತಿಂದ ಅವಳಿಗೆ ಅರ್ಥ ಆಗುತ್ತೆ ವಾಂಗ್ ಅವನಿಗೆ ಎಷ್ಟು ಸ್ಪೆಷಲ್ ಅಂತ. ಮತ್ತೊಂದ್ ಕಡೆ ಝೂ ವಾಂಗ್ ಜಿಯಾನ್ ಮೇಲೆ ಅಟ್ಯಾಕ್ ಮಾಡೋದಿಕ್ ಹೋಗೋದಿಕ್ಕೆ ಪ್ರಿಪೇರ್ ಆಗ್ತಿರ್ತಾನೆ. ಮತ್ತೊಂದ್ ಕಡೆ ಸುನಂಜಿ, ನಾನ್ ಇಲ್ಲಿಂದ ಹೋಗೋದಿಕ್ಕೆ ದಾರಿ ಸಿಗುತ್ತೆ, ನೀವಿಬ್ರು ಸ್ವತಂತ್ರರಾಗ್ತೀರಾ ಅಂತ ಹೇಳಿ ಒಂದು ಜಾಗಕ್ಕೆ ಬಂದಿರ್ತಾಳೆ. ಸುನಂಜಿ ವಾಪಸ್ ಹೋಗೋದಿಕ್ಕೆ ಪ್ರೊಸೀಜರ್ ನ ಶುರು ಮಾಡ್ತಾಳೆ. ಬೇರೆ ಬೇರೆ ರೀತಿ ಎಲ್ಲ ಟ್ರೈ ಮಾಡ್ತಾಳೆ. ದೇವ್ರತ್ರ ಬೇಡ್ಕೋತಾಳೆ, ಪ್ಲೀಸ್ ದೇವ್ರೆ ನನ್ನನ್ನ ವಾಪಸ್ ಕಳಿಸ್ಬೇಡು ಅಂತ. ಅವಳು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಏನು ಕೂಡ ಬದಲಾಗೋದಿಲ್ಲ. ಅವಳು ಯಾವ ಜಾಗದಲ್ಲಿ ಇರ್ತಾಳೋ ಅಲ್ಲೇ ಇರ್ತಾಳೆ. ಜಿಯಾನ್ ಅವಳನ್ನ ನೋಡ್ತಾ ಹೇಳ್ತಾನೆ, ನಿನ್ ಆಕ್ಟಿಂಗ್ ನ ನಿಲ್ಸು, ಇದೆಲ್ಲ ಕತೆಲ್ ಕೇಳೋದಕ್ಕಷ್ಟೇ ಚಂದ, ಇಲ್ಲಿಂದ ನಡಿ, ಏನಾದ್ರೂ ತಿನ್ನೋಣ ಅಂತ ಹೇಳಿ ರಸ್ತೆಯಲ್ಲಿ ಇಬ್ರು ಕೂಡ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಜಿಯಾನ್ ಮೇಲೆ ಝೂ ಅಟ್ಯಾಕ್ ಮಾಡ್ತಾನೆ. ಜಿಯಾನ್ ಸುನಂಜಿನ ಹಿಂದೆ ಕಳ್ಸಿ ಝೂನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ರು ಕೂಡ ಫೈಟ್ ಮಾಡ್ತಿರ್ಬೇಕಾದ್ರೆ ಜಿಯಾನ್ ಝೂಗೆ ಹೇಳ್ತಾನೆ, ಈ ರೀತಿ ಅಟ್ಯಾಕ್ ಮಾಡೋದನ್ನ ನಿಲ್ಸು, ಮೊದ್ಲು ನನ್ನ ಮಾತು ಕೇಳು. ಆದ್ರೆ ಝೂ ಅವ್ನ್ ಯಾವುದೇ ಮಾತನ್ನು ಕೂಡ ಕೇಳೋದಿಲ್ಲ. ಅವ್ನ್ ಅನ್ಕೋತಾನೆ ಸುನಂಜಿ ಜೊತೆ ಜಿಯಾನ್ಗೆ ಕನೆಕ್ಷನ್ ಇದೆ ಅಂತ. ಜಿಯಾನ್ ಝೂ ಕೈಗೆ ಗಾಯ ಮಾಡಿ ಸುನಂಜಿನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅವರಿಬ್ರನ್ನು ಒಂದು ಡಾಬಾದಲ್ಲಿ ನೋಡ್ತೀವಿ. ಜಿಯಾನ್ ಅವಳನ್ನ ನೋಡ್ತಾ ಕೂತಿರ್ತಾನೆ. ಆಗ ಅವಳು ಕೇಳ್ತಾಳೆ, ನೀನು ಈ ರೀತಿ ನೋಡ್ತಾ ಇದ್ರೆ ನಾನು ಹೇಗ್ ತಿನ್ಲಿ. ಆಗ ಜಿಯಾನ್ ಕೇಳ್ತಾನೆ, ನೀನ್ ಯಾಕೆ ನಿನ್ ಕಾಲನ್ನ ಚೇರ್ ಮೇಲೆ ಇಟ್ಟಿದ್ಯಾ. ಆಗ ಸುನಂಜಿ ಹೇಳ್ತಾಳೆ, ನೀನ್ ನನ್ನ ಎಕ್ಸ್ ನ ನೆನಪು ಮಾಡ್ಬಿಟ್ಟೆ, ನಾನು ಈ ರೀತಿ ಚೇರ್ ಮೇಲೆ ನನ್ನ ಕಾಲ ಹಾಕೊಂಡ್ರೆ ಅವನು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾ ಇದ್ದ. ಸಮಯ ಕಳೀತಿದ್ದಾಗೆ ಎಲ್ಲ ಬದಲಾಗೋಯ್ತು. ನಾನ್ ಏನೇ ಮಾಡಿದ್ರು ಕೂಡ ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಮನುಷ್ಯರು ಎಷ್ಟೊಂದು ವಿಚಿತ್ರ ಅಲ್ವಾ, ಮೊದ್ಲು ಒಬ್ರನ್ನ ಪ್ರೀತಿಸ್ತಾರೆ, ಆಮೇಲೆ ಅವ್ರನ್ನೇ ದ್ವೇಷ ಮಾಡ್ತಾರೆ. ಪಾಪ ಜಿಯಾನ್ಗೆ ಏನ್ ಗೊತ್ತು ಮುಂದೆ ಅವನನ್ನ ಏನ್ ಮಾಡ್ದೆ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅವನನ್ನ ಮನಸ್ಸಿನಲ್ಲೇ ಸಾಯಿಸ್ಕೊಂಡು ಬಚ್ಚಿಟ್ಕೊಂಡಿದ್ದೀನಿ. ಅವಳ ಮಾತು ಕೇಳಿದ್ಮೇಲೆ ಜಿಯಾನ್ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾನೆ, ಇವಳು ತುಂಬಾನೇ ಡೇಂಜರ್ ಆಗಿದ್ದಾಳೆ, ಅದೆಷ್ಟು ಜನನ ಡೆತ್ ಮಾಡಿ ಬಚ್ಚಿಟ್ಟಿದ್ದಾಳು. ಸುನಂಜಿ ಅವನಿಗೆ ಹೇಳ್ತಾಳೆ, ನಾನು ಇಂಬೆರ್ಮೆಲ್ ಆಗಿ ವರ್ಕ್ ಮಾಡ್ತಿದ್ದೆ, ಅದು ಅಷ್ಟು ಈಸಿ ಕೆಲಸ ಅಲ್ಲ, ಮಿಸ್ ಆಗಿ ಬ್ಯಾಸ್ಲೆಟ್ ನ ಟಚ್ ಮಾಡಿದೆ, ತಕ್ಷಣ ನಾನು ಮಾಯಾಗಿ ಇಲ್ಲಿಗೆ ಬಂದೆ. ಜಿಯಾನ್ಗೆ ಅವಳ ಮಾತ್ ಮೇಲೆ ನಂಬಿಕೆ ಇರಲ್ಲ. ಆದ್ರೆ ಅವನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ಇವಳು ಆ ರಾಜ್ಕುಮಾರಿ ಅಲ್ಲ, ನಾನು ಆ ರಾಜ್ಕುಮಾರಿ ಬಗ್ಗೆ ತುಂಬಾ ವಿಷಯ ಕೇಳಿದೀನಿ, ಇವಳಕ್ಕೆ ನನಗೆ ತುಂಬಾನೇ ಇನ್ನೋಸೆಂಟ್ ಅಂತ ಅನಿಸ್ತಾ ಇದ್ದಾಳೆ, ಏನಾದ್ರೂ ಇವಳು ಮತ್ತೊಂದು ರೂಪನ ಇದು. ಅವಳು ತುಂಬಾ ಡ್ರಿಂಕ್ ಮಾಡಿದ್ರಿಂದ ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾಳೆ. ಜಿಯಾನ್ ಅವಳನ್ನ ಇಟ್ಕೊಂಡು ದಾರಿಲಿ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಅವಳು ಹೇಳ್ತಾಳೆ, ನಾನು ಡ್ರಿಂಕ್ ಮಾಡಿರಬಹುದು, ಹಾಗಂತ ನನ್ನ ಹತ್ರ ಅಡ್ವಾಂಟೇಜ್ ತಗೊಳೋದಿಕ್ ಬರ್ಬೇಡ. ಆಗ ಜಿಯಾನ್ ಹೇಳ್ತಾನೆ, ಮತ್ತೆ ನಿನ್ ಮಾತನ್ನ ಶುರು ಮಾಡ್ದ, ನಿನ್ಗೆ ಸೈಲೆಂಟ್ ಆಗಿ ಬರೋದಿಕ್ಕಾಗೋದೇ ಇಲ್ವಾ, ನೀನ್ ಎಷ್ಟು ಕುಳ್ಳಿ ಇದ್ಯಾ. ಸುನಂಜಿ ಅವನತ್ರ ಇನ್ನು ಜಗಳ ಮಾಡ್ತಾನೆ ಇರ್ತಾಳೆ. ಅವಳು ಹೇಳ್ತಾಳೆ, ನೀನ್ ನನ್ನನ್ನ ಸುಳ್ಳಿಯನ್ನು ಕಳ್ಳಿಯನ್ನು
ತಿನ್ನು, ಆದ್ರೆ ನನ್ನ ಕುಳ್ಳಿ ಅಂತ ಮಾತ್ರ ಅನ್ಬೇಡ. ಅವಳ ಕ್ಯೂಟ್ನೆಸ್ ಜಿಯಾನ ಮತ್ತೆ ಅವಳ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಅವನು ಮನಸ್ಸಿನಲ್ಲಿ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ಇವಳು ಯಾವ ರೀತಿ ಹುಡುಗಿ, ನಾನ್ ಯಾಕೆ ಇವಳ ಕಡೆ ಅಟ್ರಾಕ್ಟ್ ಆಗ್ತಿದ್ದೀನಿ. ನೆಕ್ಸ್ಟ್ ಸೀನ್ ಅಲ್ಲಿ ಸುನೆನ್ಸಿ ಝೂಗೆ ಗುದ್ಬಿಡ್ತಾಳೆ. ಅವಳಿಗೆ ವಾಮಿಟಿಂಗ್ ಆಗುತ್ತೆ, ಸ್ವಲ್ಪ ನಶೆ ಇಳ್ದೋಗುತ್ತೆ. ಹೇಗಿದ್ರು ಅವನು ರಾಜ್ಕುಮಾರಿನ ಡೆತ್ ಮಾಡ್ಬೇಕಾಗಿತ್ತು. ಸುನೆನ್ಜಿ ಮೇಲೆ ಅಟ್ಯಾಕ್ ಮಾಡ್ತಾನೆ, ಆದ್ರೆ ಜಿಯಾನ್ ಬಂದು ಅವಳನ್ನ ಬಚಾವ್ ಮಾಡ್ತಾನೆ. ಆ ಖಡ್ಗ ಜಿಯಾನ್ ಹೊಟ್ಟೆಗೆ ಚುಚ್ಕೊಂಡ್ಬಿಡುತ್ತೆ. ಸುನೆನ್ಜಿ ಎಲ್ಪ್ ಮಾಡಿ ಅಂತ ಹೇಳಿ ಕೂಕ್ಕೋತಾಳೆ. ಜಿಯಾನ್ ಝೂಗೆ ಹೇಳ್ತಾನೆ, ನೀನು ಇಲ್ಲಿಂದ ತಪ್ಪಿಸ್ಕೊಂಡೋಗಿ ನಿನ್ ಜೀವ ಉಳಿಸ್ಕೋ, ಇಲ್ಲ ಅಂದ್ರೆ ಸಿಕ್ಕಾಕೊಂಡ್ಬಿಡ್ತೀಯ. ಅವನ್ ಅಲ್ಲಿಂದ ಹೋಗ್ತಿದ್ದಾಗೆ ಸುನೆನ್ಜಿ ಜಿಯಾನ್ ನ ಕರ್ಕೊಂಡು ಮನೆಗ್ ಬರ್ತಾಳೆ. ಯಾಂಗ್ಗೆ ಬಿಸ್ನೀರ್ ಟವಲ್ ನ ತರದಿಕ್ ಕೇಳ್ತಾಳೆ. ಜಿಯಾನ್ ಬಗ್ಗೆ ಅವಳಿಗೆ ತುಂಬಾನೇ ಯೋಚನೆ ಆಗ್ತಿರುತ್ತೆ. ಇವನ್ಗೆ ಪ್ರಜ್ಞೆ ಬರೋ ಹಾಗೆ ಹೇಗ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ. ಆಗ ಅವಳಿಗೆ ಒಂದು ಐಡಿಯಾ ಬರುತ್ತೆ. ಅವನ್ ಬಾಯಿಗೆ ಇವಳ ಬಾಯಿನ ಇಟ್ಟು ಉಸಿರು ಕೊಡ್ಬೇಕು ಅಂತ. ಅವಳು ತುಂಬಾ ಪ್ರಯತ್ನ ಪಟ್ಟ ಮೇಲೆ ಜಿಯಾನ್ಗೆ ಪ್ರಜ್ಞೆ ಬರುತ್ತೆ. ಅವನು ಕೇಳ್ತಾನೆ, ನೀನು ಏನ್ ಮಾಡ್ತಿದ್ಯಾ, ಬಾಯಿಗೆ ಬಾಯಿಟ್ಟು ಉಸಿರು ಕೊಟ್ರೆ ಏನಾಗುತ್ತೆ ಅಂತ. ಮತ್ತೊಂದ್ ಕಡೆ ಝೂ ಬಾಸ್ಗೆ ಹೋಗಿ ಹೇಳ್ತಾನೆ, ರಾಜ್ಕುಮಾರ್ ಇನ್ನು ಬದುಕಿದ್ದಾರೆ, ಜಿಯಾನ್ ನಮ್ಗೆ ಮೋಸ ಮಾಡಿದಾನೆ. ಆದ್ರೆ ವಾಂಗ್ ಬಗ್ಗೆ ಯಾವುದೇ ವಿಷಯ ಕೂಡ ಗೊತ್ತಾಗಿಲ್ಲ. ಬಾಸ್ಗೆ ಈ ವಿಷಯ ಕೇಳಿ ತುಂಬಾನೇ ಶಾಕ್ ಆಗುತ್ತೆ, ಯಾಕಂದ್ರೆ ಜಿಯಾನ್ ಅವನ ನಂಬಿಕಸ್ಥ ಸಿಪಾಯಿ ಆಗಿರ್ತಾನೆ. ಮತ್ತೊಂದ್ ಕಡೆ ಯಾಂಗಿ ಬರೋದಕ್ಕಿಂತ ಮೊದ್ಲು ಸುನೆನ್ಜಿ ಅವನಿಗೆ ಪಟ್ಟಿ ಕಟ್ತಾಳೆ. ಯಾಂಗಿ ಬಂದು ಕೇಳ್ತಾನೆ, ರಾಜ್ಕುಮಾರಿ ನಿಮಗೆ ಪಟ್ಟಿ ಕಟ್ಟೋದಿಕ್ಕೆ ಬರ್ಲಿಲ್ಲ ಅಂದ್ರೆ ನಾನ್ ಬರೋವರೆಗೂ ಕಾಯ್ಬೋದಿತ್ತಲ್ವಾ. ಆಗ ಅವಳು ಹೇಳ್ತಾಳೆ, ಹೌದೌದು, ನಿನ್ನನ್ ಯಾರು ಕಟ್ಬೇಡ ಅಂತ ಹೇಳಿದ್ದು, ಈಗ್ಲೂ ಕೂಡ ಪಟ್ಟಿ ಕಟ್ಟು. ಜಿಯಾನ್ ಅವರಿಬ್ರು ಮಾತ್ ಕೇಳಿ ನಗ್ತಿರ್ಬೇಕಾದ್ರೆ ಯಾಂಗಿ ಕೇಳ್ತಾನೆ, ಈ ನೋವಲ್ಲೂ ನೀವು ಹೇಗ್ ನಗ್ತಿದ್ದೀರಾ, ಈ ಗಾಯ ಹೇಗಾಯ್ತು ಹೇಳಿ. ಆಗ ಜಿಯಾನ್ ಹೇಳ್ತಾನೆ, ನಾನು ದಾರಿಲ್ ಬರ್ಬೇಕಾದ್ರೆ ಒಂದು ಬೆಕ್ಕು ಕಾಣಿಸ್ತು, ಅದನ್ನ ಕಾಪಾಡ್ಬೇಕು ಅಂತ ಹೋದೆ, ಆದ್ರೆ ಅದು ನನ್ ಮೇಲೆ ಅಟ್ಯಾಕ್ ಮಾಡಿ ಗಾಯ ಮಾಡ್ತು. ಸುನೆನ್ಜಿಗೆ ಅರ್ಥ ಆಗುತ್ತೆ ಅವನು ಅವಳನ್ನೇ ಬೆಕ್ಕು ಅಂತ ಹೇಳಿದ್ದು ಅಂತ. ಆಗ ಅವಳು ಹೇಳ್ತಾಳೆ, ನೀನೀಗ ಸುಮ್ನೆ ಇರ್ಲಿಲ್ಲ ಅಂದ್ರೆ ಆ ಬೆಕ್ಕು ಮತ್ತೆ ನಿನ್ ಮೇಲೆ ಅಟ್ಯಾಕ್ ಮಾಡಬಹುದು ನೋಡು. ಆಗ ಯಾಂಗಿ ಹೇಳ್ತಾನೆ, ಬೆಕ್ಕು ನಾಯಿ ಜಗಳ ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತೆ, ಮತ್ತೊಂದ್ಸಾರಿ ಇದೇ ರೀತಿ ಆದ್ರೆ ನನಗೂ ಹೇಳಿ. ಆಗ ಅವರಿಬ್ರು ಒಂದೇ ಸಾರಿ ಶಟಪ್ ಅಂತ ಹೇಳಿ ಅವನಿಗೆ ಸುಮ್ನೆ ಇರೋದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಸುನೆನ್ಜಿಗೆ ವೇಸ್ಟ್ ಬ್ಲಡ್ ನ ನೋಡಿ ಅವಳಿಗೆ ಒಂದು ಐಡಿಯಾ ಬರುತ್ತೆ. ರಾಜ್ಕುಮಾರಿನ ಯಾಕೆ ಸಾಯಿಸೋದಿಕ್ಕೆ ನೋಡ್ತಿದ್ದಾರೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಬ್ಲಡ್ ನ ತಗೊಂಡು ವಾಂಗ್ ಹತ್ರ ಬರ್ತಾಳೆ. ಅವನಿಗೆ ವೇಸ್ಟ್ ಬ್ಲಡ್ ನ ತೋರಿಸ್ತಾ ಹೇಳ್ತಾಳೆ, ನಾನು ಜಿಯಾನ್ ಜೊತೆ ಇಷ್ಟೆಲ್ಲ ಮಾಡಿದ್ದೀನಿ ಅಂದ್ಮೇಲೆ ನಿನ್ ಜೊತೆ ಏನೆಲ್ಲ ಮಾಡಬಹುದು ಯೋಚನೆ ಮಾಡು. ಆಗ ವಾಂಗ್ಗೆ ಬ್ಲಡ್ ನ ನೋಡಿ ತುಂಬಾನೇ ಕೋಪ ಬರುತ್ತೆ. ನೀನು ನನಗೆ ಕಟ್ಟಿರೋ ಹಗ್ಗನ್ನ ಬಿಚ್ಚಿ ನೋಡು, ನಾನು ಏನ್ ಮಾಡ್ತೀನಿ ಅಂತ. ನೀನು ನಮ್ಮ ಅಣ್ಣನ್ಗೆ ಏನ್ ಮಾಡಿದ್ಯಾ, ನಾನು ಕೂಡ ನಿನ್ ಜೊತೆ ಅದನ್ನೇ ಮಾಡ್ತೀನಿ. ಆಗ ಅವಳು ಹೇಳ್ತಾಳೆ, ನಿನ್ ಫ್ರೆಂಡು ಇಲ್ಲಿವರೆಗೂ ಚೆನ್ನಾಗೇ ಇದ್ದಾನೆ, ನೀನು ರಾಜ್ಕುಮಾರಿನ ಯಾಕೆ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಅವನನ್ನ ಸಾಯಿಸ್ಬಿಡ್ತೀನಿ. ಆಗ ವಾಂಗ್ ಹೇಳ್ತಾನೆ, ಯಾರು ಯಾವುದೇ ರೀತಿ ತಪ್ಪು ಮಾಡಿದ್ರು ಅವ್ರಿಗೆ ಸಿಗೋ ಶಿಕ್ಷೆ ಒಂದೇ, ಅವ್ರ ಸಾವು. ಅದಕ್ಕೆ ಎಲ್ರು ಸೇರಿ ರಾಜ್ಕುಮಾರಿನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಾವು ಕೂಡ ಅದೇ ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿರೋದು. ಸುನೆನ್ಜಿ ಹೊರ್ಗಡೆ ಬರ್ತಿದ್ದಾಗೆ ಅವಳಿಗೆ ಯೋಚನೆ ಶುರುವಾಗುತ್ತೆ, ಅವಳ ಜೀವಕ್ಕೆ ಅಪಾಯ ಇದೆ ಅಂತ. ಯಾಂಗ್ಗೆ ಹೇಳ್ತಾಳೆ, ಮತ್ತಷ್ಟು ಸೆಕ್ಯೂರಿಟಿನ ಅರೇಂಜ್ ಮಾಡು, ಜಿಯಾನ್ಗೆ ಅವನೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಇನ್ನು ನನ್ನನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾನೆ. ಆಗ ಯಾಂಗ್ ಅವಳಿಗೆ ಇನ್ನೊಂದು ವಿಷಯ ಹೇಳ್ತಾನೆ, ನಾಳೆ ಬ್ಯಾಂಗ್ವಿಲ್ ಗಿಯಾ ವಿಸಿಟ್ ಬರ್ತಿದ್ದಾರೆ, ಆದ್ರೆ ಸುನೆನ್ಜಿ ಇಲ್ಲಿವರೆಗೂ ನೋಡಿರೋದಿಲ್ಲ, ಅವಳು ಹೇಗೆ ಆಕ್ಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಸುನೆನ್ಜಿ ಜಿಯಾನ್ ಹತ್ರ ಬಂದಿರ್ತಾನೆ. ಅವನ್ ಸ್ವಲ್ಪ ಹುಷಾರಾಗಿರ್ತಾನೆ. ಅವಳನ್ನ ಕೇಳ್ತಾನೆ, ನೀನು ಹೇಳ್ದಾಗೆಲ್ಲ ನಾನು ಕೇಳ್ತಾ ಬಂದೆ, ಆಂಟಿಡೋಡ್ ನ ಈಗ್ಲಾದ್ರೂ ವಾಂಗು ಕೊಡು. ಆಗ ಅವಳು ಹೇಳ್ತಾಳೆ, ನಿನ್ಗೆ ಗಾಯ ಆಗಿರಬಹುದು, ಆದ್ರೆ ನಿಮ್ ಕಡೆ ಜನ ನನ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋದಿಕ್ಕೆ ಏನ್ ಗ್ಯಾರಂಟಿ. ಆಗ ನೀನ್ ನನ್ನನ್ನ ಕಾಪಾಡೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ. ವಿಚಿತ್ರ ಏನ್ ಗೊತ್ತಾ, ನೆನ್ನೆವರೆಗೂ ನೀನ್ ನನ್ನನ್ನ ಸಾಯಿಸ್ಬೇಕು ಅಂತ ಬಂದಿದ್ದೆ, ಆದ್ರೆ ನೀನೇ ನನ್ನನ್ನ ಕಾಪಾಡಿದ್ಯಾ. ನನಗೆ ಒಂದ್ ವಿಷಯ ಹೇಳು ಅಂತ ಹೇಳಿ ಅವನ್ ಕಿವಿ ಹತ್ರ ಹೋಗಿ ಕೇಳ್ತಾಳೆ, ನೀನ್ ಯಾಕೆ ನನ್ನನ್ನ ಸಾಯಿಸ್ಬೇಕು ಅನ್ಕೊಂಡೆ. ಆಗ ಜಿಯಾನ್ ಹೇಳ್ತಾನೆ, ನಿನ್ ಕಡೆಗೆ ನಾನು ಸಿಂಪಲ್ ಆಗಿ ಕಾಣಬಹುದು, ಆದ್ರೆ ನಾನು ಅಷ್ಟು ಸಿಂಪಲ್ ಆಗಿಲ್ಲ, ನಿನ್ನ ಡೆತ್ ಮಾಡೋದಿಕ್ಕೆ ನನಗೆ 1 ನಿಮಿಷ ಸಾಕು, ಸುಮ್ನೆ ಆಂಟಿಡೋಟ್ ನ ವಾಂಗು ಕೊಟ್ಬಿಡು. ಆಗ ಸುನೆನ್ಜಿ ಹೇಳ್ತಾಳೆ, ವಾಂಗ್ ನಿನ್ ಚಿಕ್ಕ ವಯಸ್ಸಿನ ಫ್ರೆಂಡೇ ಇರಬಹುದು, ನೀನ್ ಅವನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತ ತಿಳ್ಕೊಳ್ಳೋದಿಕ್ಕೆ ಒಂದು ಟೆಸ್ಟ್ ಮಾಡೋಣ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.